ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಮುಖ ಒಂದು ಟಾಪಿಕ್ ಇರುತ್ತೆ ನೋಡ್ರಿ. ಅದು ಯಾವುದಂದರೆ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಒಂದು ಪ್ರಶ್ನೆಗಳಿರ್ತಾವೆ, 20 ಪ್ರಶ್ನೆಗಳು. ಓಕೆ, ರಾಸಾಯನಿಕ ಕ್ರಿಯೆಗಳ ಬಗ್ಗೆ 20 MCQs ಇರುತ್ತೆ ನೋಡಿ ಸ್ನೇಹಿತರೆ. ಪ್ರಮುಖವಾಗಿ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಭಾಳ ಸಹಕಾರಿ ಆಗ್ತದೆ. ಜೊತೆಗೆ ನೀವೇನಾದರೂ ವಿಜ್ಞಾನ 6-12 ತನಕ ಬುಕ್ ಓದ್ಕೊಂಡಿದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಲೀಸಾಗಿ ನೀವು ನೀಡಬಹುದು ಸ್ನೇಹಿತರೆ. ಜೊತೆಗೆ ನಿಮಗೆ ಕೂಡ ಪ್ರಾಕ್ಟೀಸ್ ಆಗುತ್ತೆ ನೋಡಿರಿ ಈ ರೀತಿಯಾದಂಥ ಪ್ರಶ್ನೆಯಿಂದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವುದು ಯಾವ ರೀತಿಯ ಬದಲಾವಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವಂಥ ಒಂದು ಬದಲಾವಣೆಯನ್ನು ಯಾವ ರೀತಿಯಾದಂಥ ಬದಲಾವಣೆ ಆದಂಥ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರಾಸಾಯನಿಕ ಬದಲಾವಣೆ. ನೋಡಿರಿ, ಈ ಒಂದು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಎರಡು ರೀತಿಯಾಗಿ ಬರುತ್ತದೆ. ಓಕೆ, ಭೌತಿಕ ಬದಲಾವಣೆ ಅಂದರೆ ಏನಪ್ಪ ಅಂತಂದರೆ ಒಂದು ವಸ್ತುವನ್ನು ನಾವು ಬಳಕೆ ಮಾಡಿದ ನಂತರ ಕೂಡ ಪುನಃ ಮತ್ತೆ ಮರುಬಳಕೆಯನ್ನು ಮಾಡಬಹುದು. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಆಗಿಲ್ಲ, ಒಂದೇ ಸಲ ಅದು ಬದಲಾವಣೆ ಆಯ್ತಂದ್ರೆ ಮತ್ತೆ ಬಳಕೆಗೆ ಬರೋದಿಲ್ಲ. ಓಕೆ, ಅದಕ್ಕಾಗಿ ರಾಸಾಯನಿಕ ಬದಲಾವಣೆ ಅಂತ ನಾವು ಹೇಳ್ತೀವಿ. ಓಕೆ, ಉದಾಹರಣೆಗೆ ನಾವು ಹಾಲನ್ನು ಮೊಸರಾಗಿ ಬದಲಾವಣೆ ಮಾಡ್ತೀವಿ. ಓಕೆ, ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವುದು ರಾಸಾಯನಿಕ ಬದಲಾವಣೆ ಆಗಿದೆ ನೋಡಿ. ಯಾಕಪ್ಪ ಅಂತಂದರೆ ನಂತರದಲ್ಲಿ ಮೊಸರನ್ನು ಪುನಃ ಹಾಲನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಈ ರೀತಿಯಾದ ಬದಲಾವಣೆಯನ್ನು ಏನಂತ ಕರೀತಾರೆ? ರಾಸಾಯನಿಕ ಬದಲಾವಣೆ ಅಂತ ಕರೀತಾರೆ ನೋಡಿ ಸ್ನೇಹಿತರೆ. ಈ ರೀತಿಯಾದಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ಯಾರ. ಓಕೆ, ರಾಸಾಯನಿಕ ಬದಲಾವಣೆ ಭೌತಿಕ ಬದಲಾವಣೆ ಬಗ್ಗೆ ಕೇಳಿದ್ದಾರೆ. ಓಕೆ, ಮೊಟ್ಟೆಯನ್ನು ಬೇಯಿಸೋದಾಗಿರ್ಬೋದು, ಪಾಲಕ್ ಸೊಪ್ಪನ್ನು ಕೂಡ ಬೇಯಿಸೋದಾಗಿದೆ. ಓಕೆ, ಅದೇ ಭೌತಿಕ ಬದಲಾವಣೆ ನೋಡಿದರೆ ನೀರನ್ನು ಘನೀಕರಿಸುವುದು, ನೀರನ್ನು ಐಸಾಗಿ ಮಾಡುವುದು, ಇದು ಭೌತಿಕ ಬದಲಾವಣೆ ಆಗಿದೆ ನೋಡಿ. ನಂತರದಲ್ಲಿ ಐಸನ್ನು ಏನು ಮಾಡ್ಬೋದು? ಪುನಃ ನೀರಾಗಿ ಪರಿವರ್ತನೆ ಮಾಡ್ಬೋದು. ಇದು ಭೌತಿಕ ಬದಲಾವಣೆ ಆಗಿರ್ತದೆ. ಓಕೆ, ರಾಸಾಯನಿಕ ಬದಲಾವಣೆ ಸರಿಯಾದ ಉತ್ತರ ಆಗಿದೆ ಅಂತ ನಾವು ಹೇಳ್ತೀವಿ ನೋಡ್ರಿ. ಓಕೆ, ಇದನ್ನು ಮತ್ತೆ ಹಾಲನ್ನಾಗಿ ಬದಲಾಯಿಸಲು ಸಾಧ್ಯವಿಲ್ಲ, ಆದ್ದರಿಂದ ಇದನ್ನು ರಾಸಾಯನಿಕ ಬದಲಾವಣೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಸುಟ್ಟಾಗ ಉಂಟಾಗುವಂಥ ಬಿಳಿ ಬಣ್ಣದ ಪುಡಿ ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಸುಟ್ಟಾಗ ಉಂಟಾಗುವ ಬಿಳಿ ಬಣ್ಣದ ಪುಡಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೇವೆ ನಾವು. ಏನಪ್ಪ ಅಂತಂದರೆ ಈ ಒಂದು ಗಾಳಿಯಲ್ಲಿ ಆಮ್ಲಜನಕವನ್ನು ವರ್ತಿಸಿ ಏನಾಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದಂತ ನಾವು ಹೇಳ್ತೀವಿ ನೋಡ್ರಿ. ಓಕೆ, ಮೆಗ್ನೀಷಿಯಂ ಏನಾಗುತ್ತೆ? ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ, MgO ಉಂಟಾಗುತ್ತದೆ ನೋಡ್ರಿ. ಓಕೆ, ಇದರ ಸೂತ್ರ ಕೂಡ ಇಲ್ಲಿ ನಾವು ನೋಡಬಹುದು, 2MgO ಅಂತ ಉಂಟಾಗುತ್ತದೆ. ನೆಕ್ಸ್ಟ್, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಉಷ್ಣ ಬಿಡುಗಡೆ ಆಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉಷ್ಣಕ್ಷೇಪಕ ಕ್ರಿಯೆ. ಓಕೆ, ಉಷ್ಣಕ್ಷೇಪಕ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ಏನಪ್ಪ ಅಂತಂದರೆ ಉಷ್ಣ ಬಿಡುಗಡೆ ಆಗ್ತದೆ ನೋಡಿರಿ. ಓಕೆ, ಉತ್ಪನ್ನಗಳ ಜೊತೆಗೆ ಶಾಖ ಅಥವಾ ಉಷ್ಣವು ಬಿಡುಗಡೆ ಆಗುವಂಥ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಷ್ಣಕ್ಷೇಪಕ ಒಂದು ಕ್ರಿಯೆ ಅಂತ ಕರೀತಾರೆ. ಉದಾಹರಣೆಗೆ ನೈಸರ್ಗಿಕ ಅನಿಲ ದಾನ ಮಾಡೋದು, ಒಂದು ಅನಿಲವನ್ನು ದಾನ ಮಾಡೋದು ಏನಪ್ಪ ಅಂತಂದರೆ ಉಷ್ಣಕ್ಷೇಪಕ ಕ್ರಿಯೆ ಅಂತ ಕರೀತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಯಾವ ರೀತಿಯ ಕ್ರಿಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ರೀತಿಯಾದಂಥ ಒಂದು ಕ್ರಿಯೆ ಆದ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉಷ್ಣಗ್ರಾಹಿ ಕ್ರಿಯೆ. ಓಕೆ, ಉಷ್ಣವನ್ನು ಹೀರಿಕೊಳ್ತದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳೇನು ಮಾಡ್ತಾವೆ? ಉಷ್ಣವನ್ನು ಹೀರಿಕೊಳ್ತಾವೆ. ಅದಕ್ಕಾಗಿ ಉಷ್ಣಗ್ರಾಹಿ ಕ್ರಿಯೆ ಅಂತ ಕರಿತಾರೆ ನೋಡಿ, ಎಂಡೋಟರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಸಸ್ಯಗಳು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಹೀರಿಕೊಳ್ತವೆ, ಆದ್ದರಿಂದ ಇದನ್ನು ಉಷ್ಣಗ್ರಾಹಿ ಕ್ರಿಯೆ ಎಂದು ಕರೀತಾರೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರಶ್ನೆ ಪ್ರಮುಖವಾಗಿದ್ದಂಥ ಪ್ರಶ್ನೆ ನೋಡಿ. ಕಬ್ಬಿಣ ತುಕ್ಕು ಹಿಡಿಯುವಿಕೆ ಯಾವ ರೀತಿಯಾದಂಥ ಕ್ರಿಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ ಅಂತ ಒಂದು ಕ್ರಿಯೆಯನ್ನು ಯಾವ ರೀತಿಯಾದಂಥ ಕ್ರಿಯೆ ಆಗಿದೆ ಅಂತ ಕೊಟ್ರಿ ಇಲ್ಲಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಆಕ್ಸಿಡೇಷನ್ ಅಂತ ಕರೀತಾರೆ ನೋಡಿ ಉತ್ಕರ್ಷಣ ಕ್ರಿಯೆ. ಏನಪ್ಪ ಅಂತಂದರೆ ಕಬ್ಬಿಣ ತುಕ್ಕು ಹಿಡಿಯೋ ಕ್ರಿಯೆಯನ್ನು ಆಕ್ಸಿಡೇಷನ್ ಅಂತ ಕರೀತಾರೆ. ಓಕೆ, ಕಬ್ಬಿಣವು ತೇವಾಂಶ ಮತ್ತು ಆಮ್ಲಜನಕದೊಂದಿಗೆ ವರ್ತಿಸಿ ಐರನ್ ಆಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ ಆಮ್ಲಜನಕ ಸೇರ್ಪಡೆ ಆಗೋದ್ರಿಂದ ಇದನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಜೊತೆಗೆ ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಕಬ್ಬಿಣ ಏನಾದರೂ ತುಕ್ಕು ಹಿಡಿತಂದ್ರೆ ಅದರ ಒಂದು ತೂಕ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಾಗುತ್ತದೆ. ಓಕೆ, ಹೆಚ್ಚಾಗುತ್ತೆ ನೋಡ್ರಿ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಒಂದು ತೂಕ ಹೆಚ್ಚಾಗುತ್ತದೆ. ಇದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಬಿಡುಗಡೆ ಆಗುವಂಥ ಅನಿಲಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಓಕೆ, ನಿಮಗೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ, ಅವನ್ನು ಸರಿಯಾದ ರೀತಿಯಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಕೂಡ ಪ್ರಮುಖ ಪ್ರಶ್ನೆಗಳು ಕೊಟ್ಟಿರ್ತೀನಿ, ನೀವು ಯಾವ ರೀತಿಯಾದಂಥ ಉತ್ತರವನ್ನು ನೀಡ್ತೀರ ನಮಗೆ ತಿಳಿಸ್ತೀರಿ ಕಮೆಂಟ್ ಮೂಲಕ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಇದು ನೋಡಿ, ಬಣ್ಣ ರಹಿತ ಲೆಡ್ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಿದಾಗ ಯಾವ ಬಣ್ಣ ಪ್ರಕ್ಷೇಪ ಉಂಟಾಗುತ್ತಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಿದಾಗ ಯಾವ ರೀತಿಯಾದಂಥ ಬಣ್ಣ ಉಂಟಾಗುತ್ತೆ ಅಂತ ಕೊಟ್ಟರು ನೋಡ್ರಿ ಇಲ್ಲಿ, ಈ ಒಂದು ಲೆಡ್ ನೈಟ್ರೇಟ್ ದ್ರಾವಣಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಹಳದಿ ಬಣ್ಣ ಉಂಟಾಗುತ್ತೆ ನೋಡ್ರಿ. ಓಕೆ, ನೈಟ್ರೇಟ್ ದ್ರಾವಣಕ್ಕೆ ಏನಪ್ಪ ಅಂತಂದರೆ ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಿದಾಗ ಏನಾಗುತ್ತೆ ಅಂದರೆ ಯಾವ ಬಣ್ಣಕ್ಕೆ ಬರ್ತಂದರೆ ಹಳದಿ ಬಣ್ಣಕ್ಕೆ ಬರುತ್ತದೆ. ಓಕೆ, ಹಳದಿ ಬಣ್ಣ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಈ ಒಂದು ಪೊಟ್ಯಾಷಿಯಂ ಅಯೋಡೈಡ್ ನಡುವಿನಂಥ ಒಂದು ದ್ವಿಸಾನ ಪಲ್ಲಟ ಕ್ರಿಯೆಯಿಂದ ಹಳದಿ ಬಣ್ಣ ಲೆಡ್ ಅಯೋಡೈಡ್ ಪ್ರೇಕ್ಷೇಪ ಉಂಟಾಗುತ್ತೆ ನೋಡ್ರಿ. ಹಳದಿ ಬಣ್ಣ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಒಂದು ವಸ್ತುವು ಆಮ್ಲಜನಕವನ್ನು ಕಳೆದುಕೊಂಡರೆ ಆ ಒಂದು ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಮ್ಲಜನಕವನ್ನು ಕಳೆದುಕೊಂಡಾಗ ಆ ಒಂದು ಕ್ರಿಯೆಯನ್ನು ಏನೆಂದು ಕರೀತಾರೆ ಅಂತ ಕೊಟ್ಟರೆ ಈ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಅತ್ಯಂತ ಒಂದು ಸುಲಭವಾದಂಥ ಒಂದು ಪ್ರಶ್ನೆ ಆಗಿದೆ ಅದು. ಓಕೆ, ಕಠಿಣ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ನೋಡಿರಿ, ವಸ್ತುವು ಆಮ್ಲಜನಕ ಕಳೆದುಕೊಂಡಾಗ ಯಾವ ಆ ಒಂದು ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟರೆ ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 9ನೇ ಒಂದು ಪ್ರಶ್ನೆ, ನಮ್ಮ ದೇಹದಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆಯು ಯಾವ ವಿಧದ ಕ್ರಿಯೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ರೆಸ್ಪಿರೇಷನ್ ಕ್ರಿಯೆ ಯಾವ ರೀತಿಯ ಒಂದು ವಿಧವಾದ ಕ್ರಿಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಉಷ್ಣಕ್ಷೇಪಕ ಕ್ರಿಯೆ ಅಂತ ಕರಿತೀವಿ ನೋಡ್ರಿ. ಸರಿಯಾದ ಉತ್ತರ ಉಷ್ಣಕ್ಷೇಪಕ ಕ್ರಿಯೆ ಆಗಿದೆ ನೋಡಿ. ಓಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಉಸಿರಾಟ ಸಮಯದಲ್ಲಿ ಏನಾಗ್ತಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಗ್ಲುಕೋಸ್ ಆಮ್ಲಜನಕದೊಂದಿಗೆ ಸೇರ್ತದೆ. ಸೇರಿಗೆಸಿಂದ ಏನಾಗ್ತಂದರೆ ಶಕ್ತಿ ಬಿಡುಗಡೆಯನ್ನು ಮಾಡುತ್ತದೆ. ಆದ್ದರಿಂದ ಇದನ್ನು ಉಷ್ಣಕ್ಷೇಪಕ ಕ್ರಿಯೆ ಎಂದು ಕರಿತೇವೆ.